ಬೆಳಗ್ಗೆಯಿಂದ ಕೂಡ 11 ಗಂಟೆಯಿಂದ ಅಲ್ಲೇ ಇದ್ದೀವಿ. ಅವರು ಬಂದು ಮಾತಾಡ್ಬೋದಾಗಿತ್ತು, ಏನಕ್ಕೆ ಬಂದಿದ್ದೀರಿ, ಏನು ವಿಚಾರ, ಏನು ಎಲ್ಲ ಸೇರ್ಕೊಳ್ಳೋಣ, ಏನೋ ಒಂದು ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಹೇಳಿ ಮಾತುಕತೆ ಆಡ್ಬೋದಾಗಿತ್ತು. ಅವರು ಹೋರಾಟಗಾರರನ್ನ ಮಾತಾಡ್ಸೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಲಿಲ್ಲ. ಆಮೇಲೆ ನಾವೇನು ಅಂದ್ಕೊಂಡ್ವಿ, ಇವ್ರು ಬರ್ತಾರೆ ಸಂಜೆ ಮತ್ತೆ ಮಾತಾಡ್ಬೋದು ಅಂತ ಒಂದು ಕಾಯ್ಕೊಂಡೇ ಕೂತಿದ್ವಿ. ಆದರೆ ಅವ್ರು ಬರಲಿಲ್ಲ, ಸೌಜನ್ಯಕ್ಕೆ ಬರಲಿಲ್ಲ. ಏಕಾಏಕಿ ಸರ್ ಏನದು ಗೂಂಡಾವರ್ತನೆ, ಏನದು ಏಕಾಏಕಿ ಬಂದು ಕುಟುಂಬದ ಅಕ್ಕ ತಂಗಿಯರೆಲ್ಲನೂ ಕಿವಿ ಕೇಳಿಸಲ್ಲ, ಮಾತು ಬರೋಲ್ಲ, ಅವರೆಲ್ಲ ಅಡ್ಡ ಆಗ್ತಾ ಇದ್ದಾರೆ ಬಾಡಿ ಎತ್ತದಿಲ್ದಂಗೆ. ಇವರು ಏನು ಊರಿನವರು ಒಂದು 3-4 ಜನ ಮುಖಂಡರುಗಳು ಮತ್ತು ಅವರು ಡಿಪಾರ್ಟ್ಮೆಂಟ್ ಅವರು ಆ ಥರ ಒಂದು ಗೂಂಡಾವರ್ತನೆ ಮಾಡಿ ಫ್ಯಾಮಿಲಿಯವ್ರನ್ನ ಬಿಟ್ಬಿಟ್ಟು ಆ ರೀತಿ ಏಕಾಏಕಿ ಆ ಶವವನ್ನು ತಗೊಂಡೋಗೋವಂಥದ್ದು ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಅದು ಏನಿದೆ ವಿಚಾರ ಏನು ಅಂತ ನಮಗೆ ಗೊತ್ತಾಗಬೇಕು, ಅಲ್ಲಿ ಏನು ನಡೆದಿದೆ ವಾಸ್ತವ ಅನ್ನೋದು ನಮಗೆ ಗೊತ್ತಾಗಬೇಕು ಸರ್. ಖುಷಿಗೆ ನ್ಯಾಯ ಸಿಗಬೇಕು. ಆ ಟ್ರೈನ್ ಆಕ್ಸಿಡೆಂಟ್ ಅಂತ ವಿಡಿಯೋ ಅಪ್ಡೇಟ್ ಮಾಡಿ ಖುಷಿದೆ ಹೆಣ್ಮಗಳು ಅಂತ ಹೇಳಿ ನಾವು ಪ್ರಶ್ನೆ ಮಾಡಲ್ಲ. ನಮಗೇನು ಹಲ್ಲೆ ಆಗಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಆದರೆ ಸುಮ್ಮನೆ ಎಲ್ಲರೂ ಅಲ್ಲಿ ಮಾತಾಡಿದಂಥವ್ರ ಮೇಲೆ FIR ಮಾಡೋವಂಥದ್ದು, ಪ್ರಶ್ನೆ ಮಾಡಿದಂಥವ್ರ ಮೇಲೆ FIR ಮಾಡೋವಂಥದ್ದು ಅದೆಲ್ಲ ತಪ್ಪು ಅಂತ ಹೇಳಿ ಅದೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇದು ಇಲ್ಲಿಗೆ ಆಗಬೇಕು. ಆಮೇಲೆ ಹೆಣ್ಮಕ್ಳು ಯಾರೇ ಹೋಗಲಿ ಕಂಪ್ಲೇಂಟ್ ಕೊಡೋಕ್ಕೆ ಎಷ್ಟೇ ಟೈಮ್ ಆಗಿರಲಿ, ಅವ್ರ ಫೋನ್ ಅಂತೂ ತೊಗೊಂಡೋಗಿರ್ತಾರಲ್ವ, ಅದನ್ನು ವಾಟ್ಸಪ್ ಮೂಲಕ ತೊಗೊಂಡು ಏನಿದೆ ಪೊಲೀಸ್ ಇಲಾಖೆ ಗ್ರೂಪ್ಗಳಲ್ಲಿ ಹಾಕ್ಕೊಂಡು ಇಮಿಡಿಯೇಟ್ ಹುಡ್ಕೋಂಥ ಕೆಲಸ ಆಗಬೇಕು. 24 ಗಂಟೆ ಆಗಬೇಕು ಅಂತ ಹೇಳಿ ಕಾಯೋವಂಥದ್ದು ಬೇಡ ಇನ್ಮೇಲೆ. ಅದೊಂದು ನಮ್ಮ ಮನವಿ. ತಕ್ಷಣ ತಗೊಂಡ್ಲಿ. ನಾಯಕ್ ಅವರು ಬೇರೆ ಬೇರೆ ಸಂಸ್ಥೆಯವರು ಬಂದು ಕೇಳಿದ ಸಂದರ್ಭದಲ್ಲಿ ಅವ್ರ ಮೊಬೈಲಿನ ಹೊಡೆದು ಅವರಿಗೆ ಕೈ ಮಾಡಿ ಹಾನಿ ಮಾಡಿರ್ತಾರೆ. ದಯವಿಟ್ಟು ಅವರ ಅಮಾನತಿಗೆ ನಾವು ದಯವಿಟ್ಟು ಸಹಕರಿಸಬೇಕು. ಅದನ್ನು ಆದಷ್ಟು ಬೇಗ ಅದು ಆಗಬೇಕು ಅಂತ ನಾವು ಕೇಳ್ಬೋದು. ಬಂದವ್ರ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಈ ಥರ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಮತ್ತು ಅವರು ಏನು ಆರೋಗ್ಯ ಸ್ಥಿತಿ ಇರಬೇಕು, ಅವರ ಮಾನಸಿಕ ಸ್ಥಿತಿ ಏನಾದರೂ ಸರಿ ಇಲ್ವೋ ಅಥವಾ ಆರೋಗ್ಯ ಸ್ಥಿತಿ ಏನಾದರೂ ಸರಿ ಇಲ್ವೋ ಅದನ್ನು ಕೂಡ ಪರಿಶೀಲನೆ ಆಗಬೇಕು. ಇಲ್ಲಿ ಠಾಣೆಯ ಉತ್ತರ ನಿರೀಕ್ಷಕರಿಗೆ ತಾವೆಲ್ಲ ಹೋರಾಟಗಾರರು ಮನವಿಯನ್ನು ಕೊಟ್ಟಿದ್ದೀರಿ. ಮಾನ್ಯ SP ಸಾಹೇಬರಿಗೆ ಹಾಗೂ ಮಾನ್ಯ DC ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀರಿ. ಬೇಡ ತಾವು ಹೋರಾಟಗಾರರು ಬಂದು ಮನವಿಯನ್ನು ಕೊಟ್ಟಿದ್ದೀರಿ. ತಮಗೆ ಮೇಲೆ ಆದಂಥ ಒಂದು ಮಾನಸಿಕವಾಗಿ ತೊಂದರೆ ಆಗಿದೆ. ನಿಮಗೆ ನಮ್ಮನ್ನು ಗಮನದಲ್ಲಿಟ್ಕೊಂಡು ಆರಕ್ಷಕ ನಿರೀಕ್ಷಕರ ಬಗ್ಗೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಾವೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ತಮ್ಮ ಮನವಿಯನ್ನು ಭಾಳ ಗೌರವಪೂರ್ವಕವಾಗಿ ನಾನು ಮಾನ್ಯ SP ಸಾಹೇಬರ ಪರವಾಗಿ ಸ್ವೀಕಾರ ಮಾಡಿದ್ದೇನೆ. ಸಾಹೇಬರು ಮೋಟರ್ ಫಿಟ್ ಕೊಡಿಸಿದ್ದಾರೆ, ಅವರ ಪರವಾಗಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ. ಮತ್ತು SP DC ಸಾಹೇಬರ ಪರವಾಗಿ ಕೂಡ ಇಲ್ಲೇ ತಾವು ಕೊಟ್ಟಿದ್ದೀರಿ, ಅದನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ. ಮಾನ್ಯ DC ಸಾಹೇಬರಿಗೆ ಮುಂದಿನ ಕ್ರಮಕ್ಕಾಗಿ ಇದನ್ನು ಕಳಿಸ್ಕೊಡ್ತೀವಿ. ಜೊತೆಗೆ SP ಸಾಹೇಬರಿಗೆ ಕೊಟ್ಟಿದ್ದೀರಿ, ಅದನ್ನು ಮಾನ್ಯ SP ಸಾಹೇಬ್ ಬಂದ ನಂತರ ಅವ್ರ ಜೊತೆ ಚರ್ಚಿಸಿ ಮಾನ್ಯ ಸಾಹೇಬರಿಗೆ ಚರ್ಚಿಸಿ ಏನು ನಿರ್ಣಯ ತಗೋತಾರೆ ಸಾಹೇಬರಿಗೆ ತಮ್ಮ ಮನವಿಯನ್ನು ಯಥಾವತ್ತಾಗಿ ಅವರಿಗೆ ನಾನು ಸಲ್ಲಿಸ್ಕೊಡ್ತೀನಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನಿದ್ದೀರಿ ಇಲ್ಲಿವರೆಗೆ ಶಾಂತಿಯುತವಾಗಿ ತಾವೆಲ್ಲ ಹೋರಾಟ ಮಾಡಿದ್ದೀರಿ. ದಯವಿಟ್ಟು ಈ ಹೋರಾಟದಲ್ಲಿ ಮುಕ್ತಾಯಗೊಳಿಸಿ ಅಂತೇಳಿ ನಾನು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಕೇಳ್ತೀನಿ. ಧನ್ಯವಾದ. ಆ ತಾಯಿದೊಂದು